ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಇವತ್ತಿನ ಚರ್ಚೆಯ ವಿಷಯ ನಿರಂಕುಶ ಆದೇಶ. ಬಹುತೇಕ ನಾವು ಪ್ರಜಾತಂತ್ರ ಆಡಳಿತದಲ್ಲಿ ಬದುಕ್ತಾ ಇದ್ದೀವ ಅಥವಾ ನಿರಂಕುಶ ಆಡಳಿತದಲ್ಲಿ ಬದುಕ್ತಾ ಇದ್ದೀವಿ ಅಂತ ಎನ್ನುವಂಥ ಅನುಮಾನ ಬರುತ್ತೆ. ಯಾವ ಅಹಿಂದ ವರ್ಗಗಳ ಧ್ವನಿ ಅಂತ ಹೇಳ್ತಾರೆ ಹಾಲಿ CM ಸಿದ್ದರಾಮಯ್ಯ. ಸೊ ಅವರದೇ ಸರ್ಕಾರದಲ್ಲಿ ಅವರದೇ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿ ಬರ್ತಕ್ಕಂಥ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಒಂದು ಆದೇಶ ಹೊರಡಿಸಿದೆ ಅಕ್ಟೋಬರ್ ತಿಂಗಳಲ್ಲಿ. ಆ ಆದೇಶ ಈಗ ಗೊತ್ತಾಗ್ತಾ ಇದೆ, ಅದು ಅತ್ಯಂತ ಗೌಪ್ಯವಾಗಿರ್ತಕ್ಕಂಥದ್ದು. ಸೊ ಯಾವ ಹಿಂದುಳಿದ ವರ್ಗಗಳ ಮಕ್ಕಳು ಮೆಟ್ರಿಕ್ಯುಲೇಷನ್ ನಂತರ ಯಾವ ಹಾಸ್ಟೆಲ್ಗಳಿಗೆ ಹೋಗ್ತಾರೆ, ಯಾವ ರೀತಿಯಾದಂಥ ಸ್ಟೈಫಂಡನ್ನು ಪಡ್ಕೊಳ್ತಾರೆ, ಸ್ಕಾಲರ್ಶಿಪ್ ಪಡ್ಕೊಳ್ತಾರೆ, ಅಂಥ ವಿದ್ಯಾರ್ಥಿಗಳು ಯಾವುದೇ ಮುಷ್ಕರ ಪ್ರತಿಭಟನೆ ಧರಣಿಯಲ್ಲಿ ಭಾಗಿಯಾಗೋದಿಲ್ಲ. ಯಾಕಂತಂದರೆ ಒಂದು ವೇಳೆ ಅಂಥವ್ರು ಭಾಗಿಯಾದರೆ ಯಾವುದೇ ರೀತಿಯ ಸ್ಕಾಲರ್ಶಿಪ್ಗೆ ಅವರು ಅರ್ಹತೆ ಪಡ್ಕೊಳ್ಳೋದಿಲ್ಲ. ಹಾಗಾದರೆ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಧ್ವನಿಯನ್ನು ಹತ್ತಿಕ್ಕುವಂಥ ಪ್ರಯತ್ನ ಕೈ ಹಾಕ್ತಾ ಅಂಥದ್ದೊಂದು ಪ್ರಯತ್ನಕ್ಕೆ ಅಧಿಕಾರಿಗಳು ಕುಮ್ಮಕ್ಕು ಕೊಟ್ರ, ಸರ್ಕಾರದ ಗಮನಕ್ಕೆ ಬರಲಿಲ್ವಾ, ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇದನ್ನು ಗಮನಿಸ್ಲಿಲ್ವಾ? ಬಹುತೇಕ ಸಿದ್ದರಾಮಯ್ಯರಂಥವರು ಆಡಳಿತಕ್ಕೆ ಬಂದಾಗ ಇಂಥ ಆದೇಶಗಳು ಹೊರಗೆ ಬೀಳ್ತಾ ಇದ್ದಾವೆ ಅಂತಂದರೆ ಬಹುತೇಕ ಸರ್ಕಾರಕ್ಕೆ ಇಂಥದ್ರ ಮೇಲೆ ಹಿಡಿತ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಕಾಡುತ್ತೆ. ಸಾಮಾನ್ಯವಾಗಿ ಪ್ರತಿಭಟನೆ ಮಾಡುವಂಥದ್ದು ಅಥವಾ ಧ್ವನಿ ಎತ್ತುವಂಥದ್ದು, ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂಥದ್ದು ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರ್ತಕ್ಕಂಥ ಒಂದು ಸಂವಿಧಾನದ ಹಕ್ಕು. ಆ ಹಕ್ಕನ್ನು ಯಾರೂ ಕೂಡ ಕಸಿದುಕೊಳ್ಳುವ ಹಾಗಿಲ್ಲ. ಅದು ಯಾವುದೇ ನಮ್ಮ ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು. ಅಂಥ ಒಂದು ಆದೇಶವನ್ನು ಹೊರಡಿಸಬೇಕಾದ್ರೆ ಅವರ ಮನಸ್ಥಿತಿ ಹೇಗಿತ್ತು? ಈ ಒಂದು ಹಂತದಲ್ಲಿ ಈಗಾಗಲೇ ವಿದ್ಯಾರ್ಥಿ ಸಂಘಟನೆಗಳು ಚಳವಳಿ ಕೂಡ ಆರಂಭ ಮಾಡಿದ್ದಾವೆ ಮೈಸೂರಿನಲ್ಲಿ, ತುಮಕೂರಿನಲ್ಲಿ. ಸೊ ಇದು ಆರಂಭದಲ್ಲಿ ತುಮಕೂರು ಮತ್ತು ಮೈಸೂರು ಈ ರೀತಿಯ ಚಳವಳಿ ಶುರುವಾಗಿದೆ. 2 ಜಿಲ್ಲೆಗಳಲ್ಲಿ ಇಂಥ ಒಂದು ಏನು ಪದ್ಧತಿ ಕಂಡು ಬಂದಿರತಕ್ಕಂಥದ್ದು. ಮತ್ತು ಈ ಒಂದು ಸ್ಕಾಲರ್ಶಿಪ್ ಪಡಿಬೇಕಾದರೂ ಕೂಡ ಆಧಾರ್ ಕಾರ್ಡ್ ಕಡ್ಡಾಯ ಅನ್ನುವಂಥದ್ದು ಅನೇಕ ಷರತ್ತುಗಳನ್ನು ಕೂಡ ಹಾಕಿದ್ದಾರೆ. ಹಾಗಾದರೆ ನಮ್ಮ ಹಿಂದುಳಿದ ವರ್ಗಗಳ ಮಕ್ಕಳು ಈ ರೀತಿಯ ಒಂದು ವ್ಯವಸ್ಥೆಗೆ ಬರೋದಾದರೆ ಅವ್ರು ಯಾವ ರೀತಿಯಾಗಿ ತಮ್ಮ ಹಾಸ್ಟೆಲಲ್ಲಿ ಅವ್ಯವಸ್ಥೆ ಇದೆ, ಒಳ್ಳೆಯ ಆಹಾರ ಕೊಡ್ತಾ ಇಲ್ಲ, ನಮ್ಮ ಮೇಲ್ವಿಚಾರಕರು ಸರಿ ಇಲ್ಲ, ನಮ್ಗೆ ಒಳ್ಳೆಯ ಶಿಕ್ಷಣ ಸಿಗ್ತಾ ಇಲ್ಲ, ಇದನ್ನು ಯಾರೂ ಕೂಡ ಕೇಳುವ ಸ್ಥಿತಿಯಲ್ಲಿ ಇರಬಾರ್ದಾ? ಇಂಥದ್ದೊಂದು ನಿರಂಕುಶ ವ್ಯವಸ್ಥೆಯಲ್ಲಿ ಹಿಂದುಳಿದ ವರ್ಗದ ಮಕ್ಕಳು ಬದುಕಬೇಕಾ? ಇದಕ್ಕೆ ಸಿದ್ದರಾಮಯ್ಯ ಅವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಉತ್ತರ ಕೊಡಬೇಕಾಗುತ್ತೆ. ಬಹುತೇಕ ಇದು ನೋಡೋಕ್ಕೆ ಬಹಳ ಸರಳವಾಗಿ ಕಂಡರೂ ಕೂಡ ಒಂದು ಒಟ್ಟಾಶಯ ಏನು ಹಿಂದುಳಿದ ವರ್ಗದ ಮಕ್ಕಳು ಕೇವಲ ಈ ಒಂದು ಸ್ಕಾಲರ್ಶಿಪ್ ಪಡ್ಕೊಂಡು ಮೌನವಾಗಿರಬೇಕು, ಯಾವುದೇ ಧ್ವನಿಯನ್ನು ಎತ್ತಬಾರ್ದು ಅನ್ನುವಂಥ ಒಂದು ನಿರ್ಧಾರಕ್ಕೆ ಏನಾದರೂ ಸರ್ಕಾರ ಬಂದಿದೆಯಾ ಗೊತ್ತಿಲ್ಲ. ನಾನು ಚರ್ಚೆ ಮಾಡ್ತೇನೆ. ಕೆಲವು ಶಾಸಕರು ಈ ಒಂದು ಆದೇಶದ ವಿರುದ್ಧ ತಮ್ಮ ಅಸಮಾಧಾನ ಹೊರಗೆ ಹಾಕಿದ್ದಾರೆ. ಕಾಂಗ್ರೆಸ್ ಶಾಸಕರು ಇದ್ದಾರೆ, BJP ಶಾಸಕರಿದ್ದಾರೆ. ಸೊ ವಾಲೆ ಮಂಜು ಇರ್ಬೋದು, ಹಾಗೆಯೇ BJP ಸದಸ್ಯರಂಥ ವೀರಯ್ಯ ಇರ್ಬೋದು, ಮತ್ತೊಂದು ಕಡೆ ಅನೇಕ ಸದಸ್ಯರು ಕೂಡ ಮಾಜಿ ಸಚಿವರಂಥ ಶಿಕ್ಷಣ ಸಚಿವರಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂಡ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಇದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂಥ ಒಂದು ಸುತ್ತೋಲೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ತಮಗೆ ಆಗ್ತಾ ಇರುವಂಥ ಅನ್ಯಾಯವನ್ನು ಸರಿಪಡಿಸ್ಕೊಳ್ಳೋದಕ್ಕೆ, ತಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಹೋರಾಟದಂಥ ಮಾರ್ಗಗಳಲ್ಲಿ ಅವರು ಮುಕ್ತವಾಗಿ ಅವಕಾಶ ಇರಬೇಕು ಅವರು ಭಾಗವಹಿಸೋದಕ್ಕೆ. ಅನೇಕ ರೀತಿ ತೊಂದರೆಗಳನ್ನ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು, ಯುವಕರು ಅನುಭವಿಸ್ತಿರ್ತಾರೆ. ಅವರು ಹಾಸ್ಟೆಲ್ನಲ್ಲಿರ್ಬೋದು, ಕಾಲೇಜ್ನಲ್ಲಿರ್ಬೋದು, ವಸತಿ ಪ್ರದೇಶದಲ್ಲಿರ್ಬೋದು. ಆದರೆ ಅದಕ್ಕೆಲ್ಲದಕ್ಕೂ ಸಂಘಟಿತವಾಗಿ ತಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿದರೆ ಅವ್ರಿಗೆ ಸ್ಕಾಲರ್ಶಿಪ್ ಅಂತ ಸರ್ಕಾರದ ಯೋಜನೆಗಳ ಲಾಭ ಸಿಗೋದಿಲ್ಲ ಅನ್ನುವಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ವಿರೋಧಿಯಾದಂಥದ್ದು. ಇದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂಥ ಒಂದು ಸುತ್ತೋಲೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ತಮಗೆ ಆಗ್ತಾ ಇರುವಂಥ ಅನ್ಯಾಯವನ್ನು ಸರಿಪಡಿಸ್ಕೊಳ್ಳೋದಕ್ಕೆ, ತಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಹೋರಾಟದಂಥ ಮಾರ್ಗಗಳಲ್ಲಿ ಅವರು ಮುಕ್ತವಾಗಿ ಅವಕಾಶ ಇರಬೇಕು ಅವರು ಭಾಗವಹಿಸೋದಕ್ಕೆ. ಅನೇಕ ರೀತಿ ತೊಂದರೆಗಳನ್ನ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು, ಯುವಕರು ಅನುಭವಿಸ್ತಿರ್ತಾರೆ. ಅವರು ಹಾಸ್ಟೆಲ್ನಲ್ಲಿರ್ಬೋದು, ಕಾಲೇಜ್ನಲ್ಲಿರ್ಬೋದು, ವಸತಿ ಪ್ರದೇಶದಲ್ಲಿರ್ಬೋದು. ಆದರೆ ಚಳುವಳಿನಲ್ಲಿ ಭಾಗವಹಿಸಬಾರ್ದು, ನಿಮ್ಮ ಹಕ್ಕನ್ನು ನೀವು ಕೇಳಬಾರ್ದು ಅಂತ ಏನು ಆ ಸುತ್ತೋಲೆಯಲ್ಲಿದೆ ಅದು ನಿಜವಾಗ್ಲೂ ಕೂಡ ಖಂಡನೀಯ. ಯಾಕೆಂದರೆ ನಾನು ವಿದ್ಯಾರ್ಥಿ ಚಳುವಳಿಯಿಂದ ಬಂದಿರತಕ್ಕಂಥನು. ನಾನು ಇವತ್ತೇನಾದರೂ ಶಾಸಕನಾಗಿ ಇಲ್ಲಿ ಇರಬೇಕಾದ್ರೆ ಸಂಘಟನೆ ಮತ್ತು ಹೋರಾಟ ಮಾಡಿ ಆ ಜನರ ಹೋರಾಟದ ಗಮನ ಸೆಳೆದು ಬಂದಿರೋದಕ್ಕೆ ಇಲ್ಲಿಗೆ ಸಾಧ್ಯ ಆಯಿತು. ಇದ್ರ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೀತೀವಿ, ಅದನ್ನು ವಿತ್ಡ್ರಾ ಮಾಡಿಸೋದಕ್ಕೆ ಹೋರಾಟ ಮಾಡ್ತೀವಿ. ಪ್ರತಿಭಟನೆ ಮಾಡುವಂಥ ಹಕ್ಕು ಈ ರಾಷ್ಟ್ರದ ಎಲ್ಲ ಪ್ರಜೆಗಳಿಗೂ ಇದೆ, ಅದು ವಿದ್ಯಾರ್ಥಿ ಸಮೂಹಕ್ಕೂ ಕೂಡ ಇದೆ. ಅದೊಂದು ಸಂವಿಧಾನಾತ್ಮಕವಾದಂಥ ಒಂದು ಹಕ್ಕದು. ಸರ್ಕಾರ ಆ ಹಕ್ಕನ್ನು ಮೊಟಕುಗೊಳಿಸುವಂಥದ್ದು, ತನ್ನ ತಪ್ಪನ್ನು ತಿದ್ದುಕೊಳ್ಳದೆ, ಅವರಿಗೆ ನೀಡಬೇಕಾದಂಥ ಸೌಲಭ್ಯಗಳನ್ನ ಸಕಾಲಕ್ಕೆ ಕೊಡದೆ ಅವರ ಪ್ರತಿಭಟನೆ ಮಾಡುವಂಥ ಹಕ್ಕನ್ನು ಹತ್ತಿಕ್ಕುವಂಥ ಕೆಲಸ ಇದು ವಿದ್ಯಾರ್ಥಿ ವಿರೋಧಿ ಕೆಲಸ, ಸಂವಿಧಾನಕ್ಕೆ ವಿರೋಧವಾದಂಥ ಕೃತ್ಯ. ಖಂಡಿತ ಇದೊಂದು ನಿರಂಕುಶ ಆದೇಶ, ನಿರಂಕುಶ ಸುತ್ತೋಲೆ ಅಂತ ಕರಿಬಹುದು. ಬಹುತೇಕ ಗೊತ್ತಿಲ್ಲ ರಾಜ್ಯ ಸರ್ಕಾರ
ಇದನ್ನು ವಾಪಸ್ ಪಡ್ಕೊಂಡಿದೆಯಾ ಅಥವಾ ಪಡ್ಕೊಂಡಿದ್ರೆ ಯಾಕೆ ಅದು ಮಾಹಿತಿ ಸಿಗ್ತಾ ಇಲ್ಲ ಅನ್ನೋಂಥದ್ದು ಕೂಡ ನಾನು ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀನಿ. ಯಾಕಂದ್ರೆ ಕೂಡ ಬಹುತೇಕ ನಾನು ಕೂಡ ಈ ವಿದ್ಯಾರ್ಥಿ ಚಳವಳಿಯಿಂದ ಬಂದಿರೋದ್ರಿಂದ ಇದು ಸಂಪೂರ್ಣವಾಗಿ ಕೇವಲ ಯಾವುದೋ ಒಂದು ವರ್ಗಕ್ಕೆ ಸಂಬಂಧಪಟ್ಟಂತಲ್ಲ, ಒಂದು ಸಂವಿಧಾನಬದ್ಧ ಹಕ್ಕನ್ನು ಮೊಟಕುಗೊಳಿಸುವಂಥ ಪ್ರಯತ್ನಕ್ಕೆ ಅದು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮುಂದಾಯ್ತಲ್ಲ ಅನ್ನುವಂಥದ್ದು. ನನ್ನ ಜೊತೆಗೆ ಹೋರಾಟದ ಹಿನ್ನೆಲೆಯಲ್ಲಿ ಬಂದಂಥ ಸರ್ವೋದಯ ಕರ್ನಾಟಕ ಪಕ್ಷದ ಶಾಸಕರು, ರೈತ ಸಂಘದ ಅಧ್ಯಕ್ಷರಾದಂಥ KS ಪುಟ್ಟಣ್ಣ ಕಾರ್ಯಕ್ರಮ ಸ್ವಾಗತ. ಹಾಗೆಯೇ ಯುವ ಶಾಸಕರು BSR ಕಾಂಗ್ರೆಸ್ನ P ರಾಜೀವ್ ಇದ್ದಾರೆ. ರಾಜೀವ್ ನಿಮ್ಗೆ ಕೂಡ ಸ್ವಾಗತ. ಹಾಗೆಯೇ ಅಶ್ವಿನಿ AIDS ಜಿಲ್ಲಾಧ್ಯಕ್ಷೆ ಅಶ್ವಿನಿ ಇದ್ದಾರೆ, ಸ್ವಾಗತ. ಹಾಗೆಯೇ ವಿದ್ಯಾರ್ಥಿ ಸಂಘಟನೆ NSU ಮೂಲಕ ಯೂತ್ ಕಾಂಗ್ರೆಸ್ ಮೂಲಕ ರಾಜಕಾರಣ ಪ್ರವೇಶ ಮಾಡಿದಂಥವ್ರು ಹಿರಿಯ ಕಾಂಗ್ರೆಸ್ ನಾಯಕರಂತ HM ರೇವಣ್ಣ ಇದ್ದಾರೆ. ರೇವಣ್ಣ ನಿಮಗೂ ಕೂಡ ಸ್ವಾಗತ. ಹಾಗೆಯೇ ABPಯ ದಕ್ಷಿಣ ಭಾರತ ಸಂಘಟನಾ ಕಾರ್ಯದರ್ಶಿ ರವಿಕುಮಾರ್ ಇದ್ದಾರೆ. ರವಿಕುಮಾರ್ ನಿಮಗೂ ಕೂಡ ಸ್ವಾಗತ. ಸೊ ಪುಟ್ಟಣ್ಣಯವರೇ, ಈ ಸುತ್ತಲ್ಲಿ ನೋಡ್ತಾ ಇದ್ರೆ ಭಾಳ ಸರಳ ಅನ್ಸುತ್ತೆ, ಏನು ಮುಷ್ಕರದಲ್ಲಿ ಭಾಗಿ ಆಗಬಾರ್ದು ಅಂತ ಒಂದು ಲೈನ್ ಇದೆ ರೀ, ಇದರಿಂದ ಏನಾಗುತ್ತೆ ಅನ್ನುವಂಥದ್ದು. ಇದು ನಿರಂಕುಶ ಅನ್ಸುತ್ತಾ ಪ್ರಜಾತಂತ್ರ ಅನ್ಸುತ್ತಾ ಅಂತ? ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚಳುವಳಿ ರಾಜಕೀಯಕ್ಕಿಂತನೂ ಮುಖ್ಯ, ಚಳುವಳಿ ಪಾಲಿಟಿಕ್ಸ್ಗಿಂತನೂ ಭಾಳ ಮುಖ್ಯ. ಅದೇ ಅಪಾಯ ಅಂತ ಹೇಳ್ತಾ ಇದಾರಲ್ಲ ಜನ. ಜಗತ್ತಿನಲ್ಲಿ ಭಾಳ ಬದಲಾವಣೆ ಆಗಿರೋದೇ ಚಳುವಳಿಯಿಂದ. ನೆಲ್ಸನ್ ಮಾಂಡೆಲ ಚಳುವಳಿ ಮಾಡದೇ ಇದ್ದರೆ ಕರಿಯರಿಗೆ ಸ್ವಾತಂತ್ರ್ಯನೇ ಬರ್ತಿರಲಿಲ್ಲ. ಗಾಂಧಿ ಚಳುವಳಿ ಮಾಡದೇ ಇದ್ದರೆ ಈ ದೇಶಕ್ಕೆ ನಾವೇನು ಕಾಂಗ್ರೆಸ್ ಅಂತಾರಲ್ಲ, ಇವ್ರ ಪಕ್ಷನೂ ಅಧಿಕಾರಕ್ಕೆ ಇರ್ತಿರಲಿಲ್ಲ. ಆ ಹೆಸರಲ್ಲಿ ಬೆಳೆದ ಮೇಲೆ ಆ ಚಳುವಳಿಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯನೂ ಬರ್ತಿರಲಿಲ್ಲ. ಅದರಿಂದ ಈ ಥರದ ಭಾಳ ಕಡಿಮೆ ತಿಳುವಳಿಕೆ ಇರ್ತಕ್ಕಂಥ ಒಂದು ನೀತಿ ಇದು. ಇದನ್ನು ವಾಪಸ್ ತಗೋಬೇಕು, ಚಳುವಳಿಗೆ ಅವಕಾಶ ಮಾಡಿಕೊಡ್ಬೇಕು. ವಿದ್ಯಾರ್ಥಿ ಚಳುವಳಿ ಮಾಡಬಾರ್ದು ಅಂತ ಇರಲಿಲ್ಲ. ಈಗ ನಾವೇ 32 ವರ್ಷದಿಂದ ಬಂದಿರೋದು ಚಳುವಳಿ ಮೇಲೆ. ಇಲ್ಲಿ ಶಾಸಕರಾಗಿ ಬಂದು ಕೂತಿದ್ರಿ. ನಾನು ಶಾಸಕನಾಗಿರೋದು ಚಳುವಳಿಯಿಂದನೇ. ಇವತ್ತು ನಾನು ಶಾಸಕರಿಗಿಂತನೂ ಚಳುವಳಿನೇ ಭಾಳ ಮುಖ್ಯ. 21ನೇ ತಾರೀಕು 15,000 ಜನ ಚಳುವಳಿಗೆ ಸೇರ್ತಾ ಇದ್ದೀವಿ ನಾವು ಕನಕ ಬೀಚಿ ಎತ್ತಿಗೆ. ಎಸ್ ರಾಜೀವ್ ಅವರೇ, ತಾವು ಕೂಡ ಚಳವಳಿ ಮೂಲಕ ವಿದ್ಯಾರ್ಥಿ ನಾಯಕರಾಗಿ, ಯುವಕ ನಾಯಕರಾಗಿ, ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿದವರು. ಇಲ್ಲಿ ಒಂದು ಸೆಂಟೆನ್ಸ್ ಇದೆ ಈ ಸುತ್ತೋಲೆಯಲ್ಲಿ, ನಾನು ಓದ್ಬಿಡ್ತೀನಿ. ವಿದ್ಯಾರ್ಥಿಗೆ ನೀಡುವ ಸೌಲಭ್ಯಗಳು ಅವರ ಶೈಕ್ಷಣಿಕ ಪ್ರಗತಿ ಮತ್ತು ಉತ್ತಮ ನಡತೆಗೆ ಒಳಪಟ್ಟಿರುತ್ತದೆ. ಇದು ಒಪ್ಕೊಳ್ತೀನಿ. ಆದ ಕಾರಣ ಶೈಕ್ಷಣಿಕ ಪ್ರಗತಿಯು ತೃಪ್ತಿಕರವಾಗಿಲ್ಲದಿದ್ದಲ್ಲಿ ಅಧಿಕೃತವಾಗಿ ಅನುಮತಿಯನ್ನು ಪಡೆಯದೆ ಪದೇ ತರಗತಿಗಳಿಗೆ ಗೈರು ಹಾಜರಾದರೆ ಇದು ಒಪ್ಕೋತೀನಿ. ಯಾಕಂದ್ರೆ ಸಿಸ್ಟಮಲ್ಲಿ ಇದಿರಬೇಕು. ಹಾಜರಾದಲ್ಲಿ ಅಥವಾ ಮುಷ್ಕರಗಳಲ್ಲಿ ಭಾಗವಹಿಸಿದ್ದಲ್ಲಿ ಯಾವ ವಿದ್ಯಾರ್ಥಿ SLC ಮುಷ್ಕರ ಭಾಗದ ಕಾರ್ಮಿಕನೇ ಅಥವಾ ಅಂಗನವಾಡಿ ಕಾರ್ಯಕರ್ತನ ಅಥವಾ ಯಾವ ಸಂಘಟನೆ ಸೇರಿದಂಥವನು, ಏನಿದು ಅರ್ಥ ಆಗ್ತಲ್ಲ ರಾಜೀವ್ ಅವರೇ? ಹೆರಾಲ್ಡ್ ಜೆ ಲಸ್ಕಿ ಅನ್ನುವಂತಹ ಚಿಂತಕ ಒಂದು ಮಾತನ್ನು ಹೇಳ್ತಾನೆ, ನೀನು ನಂಬಿರುವ ತತ್ವ ಸಿದ್ಧಾಂತಗಳನ್ನು ನಾನು ಬದುಕಿರುವವರೆಗೂ ಒಪ್ಪಲಾರೆ, ಆದರೆ ಅವುಗಳನ್ನು ಪ್ರತಿಪಾದಿಸಲು ಇರುವ ನಿನ್ನ ಹಕ್ಕುಗಳ ರಕ್ಷಣೆಗಾಗಿ ನನ್ನ ದೇಹದಲ್ಲಿ ಕೊನೆಯ ರಕ್ತದ ಹನಿ ಇರುವವರೆಗೆ ಹೋರಾಡುತ್ತೇನೆ. ಇದು ಪ್ರಜಾಪ್ರಭುತ್ವದ ತಿರುಳು. ಇವತ್ತು ವಿದ್ಯಾರ್ಥಿಗಳಿಗೆ ಅದನ್ನು ಕೊಡಬೇಕಾಗಿತ್ತು. ಆದರೆ ನೀವು ಮುಷ್ಕರಗಳಲ್ಲಿ ಭಾಗವಹಿಸಿದರೆ ನಿಮಗೆ ಕೊಡುವಂತಹ ಸೌಲಭ್ಯವನ್ನು ಕಿತ್ತುಕೊಳ್ತೀನಿ ಅಂತ ಹೇಳಿ ವಿದ್ಯಾರ್ಥಿಯ ಮೇಲೆ ಬ್ರಹ್ಮಾಸ್ತ್ರ ಮಾಡುತ್ತೆ ಅಂತ ಹೇಳಿದ್ರೆ, ಇದು ನಾನು ಈಗಲೂ ಸ್ಪಷ್ಟವಾಗಿ ಹೇಳ್ತಾನೆ, ಇದು ಆಂಜನೇಯ ಅವರ ಚಿಂತನೆ ಅಲ್ಲ. ಇದು ಅಂದರೆ ಇವತ್ತು ಇರುವಂತಹ ಆಡಳಿತ ವರ್ಗ ಈ ಪ್ರಜಾತಂತ್ರ ವ್ಯವಸ್ಥೆಯನ್ನು ಬಳಸಿಕೊಂಡು ಯಾವ ರೀತಿ ವಿದ್ಯಾರ್ಥಿಗಳಿಗೆ, ಅದು ತಳ ಸಮುದಾಯದ ವಿದ್ಯಾರ್ಥಿಗಳಿಗೆ, ಹಿಂದುಳಿದ ವಿದ್ಯಾರ್ಥಿಗಳಿಗೆ ಅವರನ್ನು ಯಾವ ರೀತಿ ಹತ್ತಿಕ್ಕಬಹುದು ಅಂತ ಹೇಳಿ ಮಾಡ್ತಾ ಇದ್ದಾರಲ್ಲ, ಇದು ಬಹಳ ಘೋರವಾದಂತಹ ತಪ್ಪು. ಇದನ್ನು ಸರ್ಕಾರ ಒಪ್ಪಲೇಬೇಕಾಗತ್ತೆ. ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ತಕ್ಷಣನೇ ಇದನ್ನು ವಾಪಸ್ ತಗೊಳ್ಬೇಕು. ಎಸ್ ಅಶ್ವಿನಿರೇ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಕೇವಲ ಇದು ಒಂದು ಭಾಗ. ಏಕೆಂದರೆ ಇದು ಬಹಳ ಮಹತ್ವದ್ದು, ಸಂವಿಧಾನಬದ್ಧ ಒಂದು ಹಕ್ಕೋದು. ಪ್ರತಿಭಟನೆ ಮಾಡುವಂಥದ್ದು ಅಥವಾ ನನಗೆ ಅನ್ಯಾಯ ಆಗಿದೆ ಅಂತ ಹೇಳುವಂಥದ್ದು, ನಾಳೆ ಅನ್ಯಾಯ ಆಗಿದೆ ಅಂತ ಹೇಳ್ಬೇಡಪ್ಪ ಅಂತ ಶುರು ಮಾಡಿಬಿಟ್ರೆ, ಬಾಯಿ ಬಿಡಂಗಿಲ್ಲ ಅಂದ್ಬಿಟ್ರೆ ಏನು ಕತೆ ನಾಳೆ? ಹೌದು ಸರ್, ನಾವು AIDS ಇಂದ ಮೊಟ್ಟ ಮೊದಲನೇದಾಗಿ ಇದನ್ನು ನೋಡಿ ಪ್ರತಿಭಟನೆ ಮೈಸೂರು ಜಿಲ್ಲೆ, ತುಮಕೂರು ಜಿಲ್ಲೆ, ಈಗಾಗಲೇ ಧಾರವಾಡ ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾಳೆ ಅಂತೂ ರಾಜ್ಯದಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನೀವು ಹೇಳ್ದಾಗೇನೆ ಮುಷ್ಕರ ಮಾಡಬಾರ್ದು ಅನ್ನೋದು ಬಂದ್ಬಿಟ್ಟಿದೆ. ಹಾಗಿದ್ರೆ ವಿಶ್ವವಿದ್ಯಾಲಯಗಳಲ್ಲಿ ಕರಪ್ಷನ್ ಇದೆ, ಅದನ್ನು ಪ್ರಶ್ನೆ ಮಾಡಿದ್ರೆ ನಿನ್ನ ಉನ್ನತ ನಡತೆ ಅಲ್ಲ. ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗತ್ತೆ, ಅವ್ರು ಪ್ರತಿಭಟಿಸಿದ್ರೆ ನಿಂದು ಉನ್ನತ ನಡತೆ ಅಲ್ಲ. ಹಾಗಾದ್ರೆ ಏನು ಆದರ್ಶ ತೋರಿಸ್ತಾ ಇದೆ ಸರ್ಕಾರಗಳು? ಭಗತ್ ಸಿಂಗ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೇಳಿದ್ದೇನೆ, ದೇಶಕ್ಕೆ ಜೀವ ಕೊಡಬೇಕಾದ್ರೆ ಅನ್ಯಾಯದ ವಿರುದ್ಧ ಸಿಡ್ದೇಳು ಅಂತ ಹೇಳಿ. ಹಾಗಿದ್ರೆ ಎಲ್ಲ ಸರ್ಕಾರಗಳು ಈ ಥರ ವಿದ್ಯಾರ್ಥಿ ವಿರೋಧಿ ನೀತಿ ತರೋದು ಮೊದಲನೇದು. ಇನ್ನೊಂದು ಪಾಯಿಂಟ್ ಇದೆ ಅದರಲ್ಲಿ, ಪಾಸ್ ಆಗಬೇಕು ಅಂತ ಹೇಳಿ, ಅಂದರೆ 40% 50% ಇರಬೇಕು ಅಂತ ಹೇಳಿ. ಹಾಗಿದ್ರೆ ಪ್ರತಿ ವರ್ಷ ನೋಡ್ತೀವಲ್ಲ ಸರ್, ನಾವು ನೋಡೋದ್ರಲ್ಲಿ 60-70% ಹಳ್ಳಿ ಕಡೆಯಿಂದ ಬರೋ ವಿದ್ಯಾರ್ಥಿಗಳು ಇಂಗ್ಲಿಷಲ್ಲಿ ಪಾಸೇ ಆಗಲ್ಲ. ಹಂಗಿದ್ರೆ ಅವರಷ್ಟು ಜನ ಇದನ್ನ ಬಿಡ್ಬೇಕಾ? ಅಂದ್ರೆ ಅರ್ಹರಲ್ಲ ಅವರು. ಇದೇ ಒಂದು ನೀತಿ. ಆದ್ರೆ ಇನ್ನೊಂದು ಅಟೆಂಡೆನ್ಸ್ ಇರಬೇಕು ಅಂತ ಹೇಳಿ.
ಅಂದ್ರೆ ಪ್ರವರ್ಗ ಅಂದ್ರೆ ಹಳ್ಳಿಗಳಿಂದ ಒಂದ್ ನಿಮಿಷ ಬ್ಯಾಕ್ವರ್ಡ್ ಕ್ಲಾಸ್ 2A ಮತ್ತು 2B ಅವರಿಗೆ 50% ಮಾರ್ಕ್ಸ್ ತಗೊಳ್ಳೇಬೇಕು. ಅಥವಾ ನೆಕ್ಸ್ಟ್ ಇಯರ್ ನೋಡಿ 3rd ಸೆಮಿಸ್ಟ್ರಿಗೆ ಹೋದ್ರೆ ಅವರು 60% ತಗೋಬೇಕು. ಹಾಗಿದ್ರೆ ಎಲ್ಲಿಂದ ಇವರು? ಹಂಗಿದ್ರೆ ಇದೊಂದು ಹುನ್ನಾರ. ಇವ್ರು ಇಷ್ಟವರೆಗೂ ಏನ್ ಕೊಡ್ತಾ ಇದ್ರಲ್ಲ ಅದನ್ನ ಲೀಗಲ್ ಆಗಿ ಕಳಿಸ್ಕೋಬೇಕು ಅನ್ನೋದು. ಎಷ್ಟೋ ಹೆಣ್ಣು ಮಕ್ಕಳು ಹಳ್ಳಿಗಳಲ್ಲಿ 5-6 ಕಿಲೋಮೀಟರ್ ನಡ್ಕೊಂಡ್ ಬರ್ತಾರೆ. ನಮ್ಮ ಸಂಘಟನೆಗಳಿದೆ ಅಲ್ಲಿ ಅವರೆಲ್ಲ ಲೇಟಾಗಿ ಹೋದ್ರೆ ಅಟೆಂಡೆನ್ಸ್ ಹೋಯ್ತು. ಹಾಗಿದ್ರೆ ಇದೆಲ್ಲ ಇಲ್ಲ ಅಂತ ಹೇಳಿ 2 ವರ್ಷದ ಹಿಂದೆ ನಮ್ಮ ಸಂಘಟನೆಯಿಂದ ಪ್ರತಿಭಟನೆ ಆಗಿ ನಮ್ಮ ಸ್ನೇಹಿತರೆಲ್ಲ ಗುಲ್ಬರ್ಗ, ರಾಯಚೂರಲ್ಲಿ ಒಂದ್ ನಿಮಿಷ ಸರ್ ಜೈಲಿಗೆ ಎಲ್ಲ ಹೋಗಿ ಬಂದ ಮೇಲೆ ವಾಪಸ್ ತಗೊಂಡ್ರು. ಮತ್ತೆ ಇದನ್ನ ತಂದಿದ್ದಾರೆ. ಅಶ್ವಿನ ಬಂದೆ ನಾನು. ರೇವಣ್ಣ ಅವರು ನಿಮ್ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಅಂದ್ರೆ ವ್ಯವಸ್ಥೆಯಲ್ಲಿ ಹೇಗೆ ದುರ್ಬಳಕೆ ಆಗುತ್ತೆ ಅಧಿಕಾರಿಶಾಹಿಗಳು, ಒಂದು ಕಾಮನ್ ಸೆನ್ಸ್ ಇರಬೇಕಲ್ವಾ? ಒಂದು ಅಧಿಕಾರಿ ಯಾವ ವರ್ಗದವರು, ಈ ಸ್ಕಾಲರ್ಶಿಪ್ ಇವ್ರು ಮನೆ ದುಡ್ಡು ಕೊಡ್ತಾ ಇದ್ದಾರಾ? ನಾವು ಕೊಡುವಂಥ ಟ್ಯಾಕ್ಸ್ನೇ ಈ ವರ್ಗಗಳಿಗೆ ಕೊಡುವಂಥದ್ದು. ಇವತ್ತು 60% ಮಾರ್ಕ್ಸ್ ತಗೊಳ್ಳದೆ ಹೋದರೆ ಕೊಡೋಕ್ಕಾಗಲ್ಲ, ನೀವೇ ಮೊದಲು ಕಟ್ಟಬೇಕು, ನಂತರ ನಾವು ನಿಮ್ಗೆ ಡೈರೆಕ್ಟಾಗಿ ನಿಮ್ಮ ಅಕೌಂಟ್ ಹಾಕ್ತೀವಿ ಅನ್ನೋಂಥದ್ದು, ಆಧಾರ್ ಕಾರ್ಡ್ ಬೇಕು ಅನ್ನುವಂಥದ್ದು, ಇನ್ನು ಮುಷ್ಕರದಲ್ಲಿ ಭಾಗಿಯಾಗಬೇಡ ಅನ್ನೋಂಥದ್ದು. ನಿಮ್ಮ ಮುಷ್ಕರದಲ್ಲಿ ಅಂದರೆ ಇದು ಯಸ್ಮಾ ಕಾಯ್ದೆ ಆದಂಗೆ ಆಗುತ್ತೆ. ನೀವು ಖಂಡಿತ ನಾನು ಕೂಡ ವಿದ್ಯಾರ್ಥಿ ನಾಯಕನಾಗೇ ರೂಪುಕೊಂಡು ಬಂದವನು. ಏನು ಪುಟ್ಟಣ್ಣನವರು ಹೇಳಿದ ರೀತಿಯಲ್ಲಿ ರಾಜು ಅವರು ಹೇಳಿದಾಗ ಇವರೆಲ್ಲ ನಾವು ಕೂತಿರ್ತಕ್ಕಂಥ ಪ್ಯಾನಲಲ್ಲಿ ಇರೋರ ಎಲ್ಲರ ಅಭಿಪ್ರಾಯ ಕೂಡ ಅದೇ, ಇದು ಹೋರಾಟ ಯಾವತ್ತೂ ಕೂಡ ನಿರಂತರವಾಗಿರಬೇಕು. ಯಾಕೆಂದರೆ ಅನ್ಯಾಯ ಕಂಡಂಥ ಸಂದರ್ಭದಲ್ಲಿ ಹೋರಾಟ ಮಾಡ್ತಾ ಇದ್ದರೆ ಯಾರಿಗೂ ಕೂಡ ಆ ಅನ್ಯಾಯ ಹೊರಗೆ ಬರೋದಿಲ್ಲ. ಇವತ್ತು ನಾನು ಹಿಂದೆನೇ ಖಂಡನೆ ಮಾಡಿದ್ದೆ, ನಾವಿದ್ದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ಸಂಘಟನೆಗಳಿಗೆ ಚುನಾವಣೆ ಇತ್ತು. ನಾನೆಲ್ಲ ಚುನಾವಣೆಯಲ್ಲಿ ಗೆದ್ದಂಥ ನಾಯಕ, ಬರೀ ನಾಮಿನೇಟ್ ಆದಂಥ ನಾಯಕರಲ್ಲ. ಸೈನ್ಸ್ ಕಾಲೇಜಲ್ಲಿ ಅಧ್ಯಕ್ಷನಾಗಿದ್ದೆ, ಸೆಂಟ್ರಲ್ ಕಾಲೇಜ್ನಲ್ಲಿ ಅಧ್ಯಕ್ಷನಾಗಿದ್ದೆ, ಬೆಂಗಳೂರು ವಿಶ್ವವಿದ್ಯಾನಿಲಯದ ಪರಿಷತ್ತು 62 ಕಾಲೇಜ್ಗೆ ಉಪಾಧ್ಯಕ್ಷನಾಗಿದ್ದೆ. ಎಲ್ಲ ಎಲೆಕ್ಟಾಗಿ ಆಗಿದ್ದು. ಅಂದು ಕೂಡ ನಾನು ಅನೇಕ ಚಳುವಳಿಗಳನ್ನು ಮಾಡಿದ್ದೆ. ಚಳುವಳಿ ಮಾಡಿ ನನಗೆ ಜೈಲಿಗೂ ಕೂಡ ಕಳಿಸಿದರು. ಆದರೆ ಇವತ್ತು ನಾನೊಬ್ಬ ಜನಪ್ರತಿನಿಧಿಯಾಗಿ ಬಂದವನು, ಜನನಾಯಕನಾಗಿ ಬೆಳ್ಕೊಂಡಿದ್ದೇನೆ. ಆದರೆ ಆ ಒಂದು ಮೂಲಭೂತವಾಗಿರ್ತಕ್ಕಂಥ ಹಕ್ಕನ್ನು ಕಿತ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಸುತ್ತಲೇ ಬಂದು ನಿಮ್ಗೆ ನೋವು ಅನ್ಸಲ್ವಾ? ಖಂಡಿತ ನೋವಾಗಿದೆ. ಇದ್ರ ಬಗ್ಗೆ ನಾವು ಆಗಲೇ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೇವೆ. ಅದು ಏನಕ್ಕೆ ಬಂತು ಅನ್ನೋದ್ರ ಬಗ್ಗೆ ಕೂಡ ಎನ್ಕ್ವೈರಿ ಮಾಡಿಸ್ಬೇಕು ಅಂತಲೂ ಕೂಡ ಆಗ್ರಹ ಪಡಿಸಿದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಭಾಳ ಬೇಜಾರುಪಟ್ಟು ಇದನ್ನು ನಿಲ್ಲಿಸಬೇಕು, ತಕ್ಷಣ ಇದನ್ನು ಆರ್ಡ್ರನ್ನು ವಾಪಸ್ ಪಡಿಬೇಕು. ಯಥಾಸ್ಥಿತಿ ಏನಿತ್ತು, ಉದಾಹರಣೆಗೆ ಇವತ್ತು ಈ ಸರ್ಕಾರ ವಿದ್ಯಾಸಿರಿ ತಂದು ಹಾಸ್ಟೆಲ್ ಸಿಗದೇ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 1,500 ರೂಪಾಯಿ ತಿಂಗಳಿಗೆ, 10 ತಿಂಗಳು 1,500 ರೂಪಾಯಿ ಮನೆಗೆ ಹೋಗುವಂಥ ಪರಿಸ್ಥಿತಿ ಕೊಡ್ತಾ ಇರ್ತಕ್ಕಂಥ ಈ ಸರ್ಕಾರ, ಹೆಣ್ಣು ಮಕ್ಕಳ ವಿದ್ಯೆಗೆ ಹೆಚ್ಚಿನ ಅವಕಾಶ ಕೊಡ್ತಕ್ಕಂಥ ಈ ಸರ್ಕಾರ ಈ ಸುತ್ತೋಲೆಗೆ ಸಹಮತ ಇರ್ತಕ್ಕಂಥದ್ದಲ್ಲ. ಏನು ರಾಜು ಅವರು ಹೇಳಿದ ರೀತಿಯಲ್ಲಿ ಅಧಿಕಾರಿ ಶಾಹಿಗಳು ಕೂತ್ಕೊಂಡು ಏನು ನಾವು ಈ ಮೈ ಮರೆತರ ಆಗುತ್ತೆ ರೇವಣ್ಣ. ನೀವು ಮೈ ಮರೆಯೋದಿಲ್ಲ, ನಿಮ್ಮ ಈ ಬರ್ತಕ್ಕಂಥ ಸಚಿವರು ಮೈ ಮರಿತಾರೆ. ನೀವು ಒಂದ್ ವೇಳೆ ನಾನು ಹೇಳಿದ್ರೆ ರೇವಣ್ಣ ಒಂದು ಮಂತ್ರಿ ಆಗಿದ್ರೆ ಇದಕ್ಕೆ ಅವಕಾಶ ಕೊಡ್ತಿದ್ರಾ ಅಂತ ಕೇಳ್ತೀನಿ. ಖಂಡಿತ ಇಲ್ಲ. ಮತ್ತೆ ಯಾಕೆ ಕೊಟ್ರಿ? ಮೂಲಭೂತ ಹಕ್ಕದು. ನಾನು ಒಂದ್ ನಿಮಿಷ ನಾನು ಬ್ರೇಕ್ ತೊಗೊಳ್ತೀನಿ. ರವಿಕುಮಾರ್ ಅವರೇ, ಪ್ರಮಾಣ ವಚನ ತಗೊಳ್ಳದೆ ಸಂವಿಧಾನದ ಮೇಲೆ ನಾವು ಎಲ್ಲ ಆಶಯಗಳನ್ನು ಈಡೇರಿಸ್ತೀವಿ ಅಂತಾನೆ ಬರೋದು. ಇಂಥ ಆಶಯಗಳಿಗೆ ಧಕ್ಕೆ ಮಣ್ಣು ಪಾಲ್ ಮಾಡುವಂತವ್ರು ಯಾವ ಹಿಂದುಳಿದ ಹಳ್ಳಿಗಳಿಂದ ಬರ್ತಕ್ಕಂಥ ಹಿಂದುಳಿದ ಮಕ್ಕಳಿಗೆ ಸಿಗತಕ್ಕಂಥ ಸ್ಕಾಲರ್ಶಿಪ್ ನ ಹೊಡೆದಾಕ್ಲಿಕ್ಕೆ ಒಂದ್ ಕಡೆ ಕೈಯೇ ಕೊಟ್ಟಂಗೆ ಮಾಡ್ತೀನಿ, ಒಂದ್ ಕಡೆ ಇಸ್ಕೊಳ್ಳುವಂಥದ್ದು. ಇದು ಇಲ್ಲ, ಅದು ಎಫೆಕ್ಟಿಗೆ ಬರಲ್ಲ. ಅದಾಯ್ತು, ಇದು ಬಂದಿಲ್ಲ. ಇದು ಅಕ್ಟೋಬರ್ನಲ್ಲಿ ಆಗಿರ್ತಕ್ಕಂಥದ್ದು. ಒಂದು ನಿಮಿಷ, ಇದಾದ ಮೇಲೆ ಅನೇಕ ಮಕ್ಕಳು ಇವತ್ತಿಂದ ವಿದ್ಯಾಸಿರಿ ಹಣ ಎಲ್ಲ ತೊಗೊಂಡಿರೋರಿದೆ. ಆದರೆ ಅದಕ್ಕೆ 60% ಆಗಲಿ 50% ಆಗಲಿ ಎಲ್ಲೂ ಹಾಕಿಲ್ಲ. ಇದಕ್ಕೂ ಕೂಡ CET ರದ್ದಾಗುತ್ತೆ. CET ಕೂಡ ಮೊದಲು ಸರ್ಕಾರಕ್ಕೆ ನಾವು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟು ಸೇರಾದ ಮೇಲೆ ಸರ್ಕಾರ ರಿಯಂಬರ್ಸ್ಮೆಂಟ್ ಮಾಡಬೇಕು. ಇದೇ ಈ ವರ್ಷನೇ ಸರ್ಕಾರ 280 ಕೋಟಿ ರೂಪಾಯಿನ ಇದಕ್ಕಾಗಿ ರಿಯಂಬರ್ಸ್ಮೆಂಟ್ ಮಾಡಿದೆ. ಈ ಸರ್ಕಾರ ಮಾಡಿದೆ. ಅಂಥದ್ರಲ್ಲಿ ಇದನ್ನು ಮಾಡಬೇಕಾದ ನನ್ನ ಪ್ರಶ್ನೆ ಅದಲ್ಲ, ನೀವು ಎಷ್ಟು ಕೊಟ್ಟಿರಿ ಸ್ಕೀಮ್ ಮಾಡಿದೆ ಅಂತ ಹೇಳಿದ್ರೆ ಮೂಲಭೂತ ಹಕ್ಕನ್ನ ರವಿಕುಮಾರ್ ಈಗ ನಿಮ್ಮ ಸರ್ಕಾರ ಇದ್ದ ಹಿಂದಿನ ಸರ್ಕಾರಗಳು ಕೊಟ್ಟಿದ್ದಾವೆ, ಯಾವ ಸರ್ಕಾರ ಕೊಟ್ಟಿದ್ದು, ನಮ್ಮ ಎಲ್ಲ ಸರ್ಕಾರ ಕೊಟ್ಟಿರ್ತಾರೆ. ಆದ್ರೆ ಮೂಲಭೂತ ಆಶಯಗಳಿಗೆ ನೀವು ಕೊಟ್ಲಿ ಪೆಟ್ಟು ಹಾಕಿದ್ರೆ ಯಾವ ಸ್ಕೀಮ್ಗಳು ರೀಚ್ ಆಗುತ್ತೆ ಅಂತ ಅಲ್ಲ. ಅದಕ್ಕೆ ಈ ಒಂದು ಸರ್ಕ್ಯುಲರ್ನಲ್ಲಿ ಏನು ಕಾಯ್ದೆ ಬಂದಿದೆ, ಈ ಕಾಯ್ದೆಯನ್ನು ರೇವಣ್ಣವ್ರು ಹೇಳ್ದಂಗೆ ಮೊದಲನೇದಾಗಿ ಬೇಗ ವಾಪಸ್ ತೆಗೆದುಕೊಳ್ಬೇಕು. ಇದು ಕಣ್ತಪ್ಪಿನಿಂದ ಬಂದಿದೆಯೋ ಅಥವಾ ಉದ್ದೇಶಪೂರ್ವಕ ಬಂದಿದೆಯೋ ಗೊತ್ತಿಲ್ಲ ನಮಗೆ. ಫಾರ್ ಎಕ್ಸಾಂಪಲ್ ಇದರೊಳಗಡೆ ಗೈರು ಹಾಜರು, ಉದಾಹರಣೆಗೆ ಅವನಿಗೆ ಹುಷಾರಿಲ್ಲದೆ ಗೈರು ಹಾಜರಾಗಿರಬಹುದು, ಅಥವಾ ಇನ್ಯಾವುದೋ ಕಾರಣದಿಂದ ತಪ್ಪು. ಈಗ ಉದಾಹರಣೆ ತಪ್ಪಾದ್ರೆ ನೀವು ಎಕ್ಸಾಮ್ ಕೊಡಬೇಡಿ, ಓಕೆ, ಆ ಪನಿಷ್ಮೆಂಟ್ ಒಪ್ಕೊಳ್ತೀವಿ. ಆದರೆ ನೀವು ಮುಷ್ಕರಗಳಲ್ಲಿ ಭಾಗವಹಿಸಿದ್ದಲ್ಲಿ ನನ್ನ ಪ್ರಕಾರ ಕಾಲೇಜಿಗೆ ಹೋಗಿ ಮುಷ್ಕರ ಮಾಡೋದನ್ನು ಕಲ್ತ್ಕೋಬೇಕು.
ಇಲ್ಲ ಅಂತ ಹೇಳಿದ್ರೆ ಈ ಭಾರತ ಎಷ್ಟೊಂದು ಹಿಂದುಳಿದ ದೇಶ. ಎಲ್ಲ ಬೇಡಿಕೆಗಳು ಈಡೇರೋಗ್ಬಿಟ್ಟಿದಾವ ಸಮಾಜದಲ್ಲಿ. ಸಂವಿಧಾನದತ್ವಾಗಿ ಏನೇನು ಜನಪ್ರತಿನಿಧಿಗಳಿಗಿರ್ಬೋದು, ವಿದ್ಯಾರ್ಥಿಗಳು, ಎಲ್ಲರಿಗೂ, ಎಲ್ಲ ಕಾರ್ಮಿಕರಿಂದ ಹಿಡ್ಕೊಂಡು ಪ್ರಧಾನಮಂತ್ರಿವರೆಗೂ ಎಲ್ಲರೂ ಹೋರಾಟ ಮಾಡಿ ಬಂದಿರೋದು. ಸಾವಿರಾರು ಕೋಟಿ ಆ ಹೋರಾಟನ ಕೈಗಾರಿಕೋದ್ಯಮಗಳು ಹೋರಾಟ ಮಾಡೋ ಆ ಹೋರಾಟನ ಹತ್ತಿಕ್ಕೋದು. ಅದರೊಳಗೂ ಕೂಡ ಆಂಜನೇಯ ಅವರು ಇದ್ದಾರೆ ಅಂತ ಹೇಳಿ ಅಂಥ ಮಿನಿಸ್ಟರ್ ರೇವಣ್ಣ ಅವರಂತ ಇದು ಆ ಥರದವ್ರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಮಿನಿಸ್ಟರ್, ಆ ಥರ ಡಿಪಾರ್ಟ್ಮೆಂಟ್ ಇಂದ ಸರ್ಕ್ಯುಲರ್ ಬರೋದು ಅಂತ ಹೇಳಿದ್ರೆ ಆಂಜನೇಯ ಅವರಿಗೆ ಸರಿ ಕಾಣಲ್ಲ. ಯಾಕಂದ್ರೆ ರೇವಣ್ಣನಿಗೆ ಗೊತ್ತಿದೆ ಆಂಜನೇಯ ಕೂಡ ಯೂತ್ ಕಾಂಗ್ರೆಸ್ ನಲ್ಲಿ ಕೆಲಸ ಮಾಡೋದಂತ ನನಗೆ ಗೊತ್ತಿದೆ. ಹಾಸ್ಟೆಲ್ ಬಗ್ಗೆ ಮುಂದೆ ನಾನು ಬೇಕು ತೊಳ್ತೀನಿ ರವಿಕುಮಾರ್, ಅದಕ್ಕಿಂತ ಮೊದಲು ಒಂದು ಬ್ರೇಕ್.